ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ. ಶನಿವಾರರಂದು ನೂತನವಾಗಿ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ ಪೋಂಡಾ ಶಾಖಾ ಕಮಿಟಿ ಉದ್ಘಾಟನೆಗೊಂಡಿತು. ಶ್ರೀ ಕಾಶಿ ಮಹಾಸನ್ನಿಧಿಯವರು ಫೋನ್ ಮೂಲಕ ಪೋಂಡಾ ಕಮಿಟಿಯವರನ್ನು ಉದ್ದೇಶಿಸಿ 2 ನಿಮಿಷ ಮಾತನಾಡಿ ಮಂಗಳ ಆಶೀರ್ವಾದ ಮಾಡಿದರು ಮತ್ತು ಅಖಿಲ್ ಗೋವಾ ವೀರಶಿವಲಿಂಗಾಯತ್ ಸಮಾಜದ ಸರ್ವ ಸದಸ್ಯರ ಪರವಾಗಿ ಪೋಂಡಾ ಶಾಖೆ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಸ್ಮಿತಾ ಸಂಜಯ್ ಸಿರಗನ್ನವರ್ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಸ್ಥಾಪಕರಾದ ಶ್ರೀ ಜಯಶ್ರೀ ಹೊಸಮನಿ ಅವರು. ಮತ್ತು ಇದೇ ತರ ಕನ್ನಡ ಸುದ್ದಿಗಾಗಿ ನಮ್ಮ ಗೋವಾ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ಧನ್ಯವಾದಗಳು. ಸಮಾಜವು ಈಗ 10 ವರ್ಷವನ್ನ ತನ್ನ ಕಾರ್ಯಕ್ರಮಗಳನ್ನು ಮುಗಿಸುತ್ತಾ 10 ವರ್ಷಕ್ಕೆ ಬಂದಿದೆ. ಹಿಂದಿನ ವರ್ಷ ಜಗದ್ಗುರು ಕಾಶಿ ಮಹಾಸನ್ನಿಧಿಯವರು ಗೋವೆಗೆ ಆಗಮಿಸಿ 2 ಕಾರ್ಯಕ್ರಮಗಳಲ್ಲಿ ತಮ್ಮ ಆಶೀರ್ವಚನವನ್ನು ನೀಡಿದರು. ಆಗ ಅವರು ಹೇಳಿದರು, ಇದು ಗೋವಾ ರಾಜ್ಯ ತುಂಬ ಸಣ್ಣದಿದೆ, ಈ ರಾಜ್ಯದಲ್ಲಿ ನೀವು 2-3 ಅಂತ ಹೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕೆ ಹೋಗಬೇಡ್ರಿ, ಎಲ್ಲರನ್ನೂ ಕೂಡಿಸಿ ಆಲ್ ಓವರ್ ಗೋವಾಕ್ಕೆ ಒಂದೇ ಕಾರ್ಯಕ್ರಮವನ್ನು ಮಾಡಿರಿ. ಆಮೇಲೆ ನನಗೆ ಇನ್ನೊಂದು ನೋವಿದೆ, ನಿಮ್ಮ ಎಲ್ಲರ ಕೊರಡಲ್ಲೂ ನಮಗೆ ಲಿಂಗ ಕಾಣ್ತಾ ಇಲ್ಲ, ಎಲ್ಲರೂ ಲಿಂಗಾಯತರ ಇದ್ದೀರಿ, ಲಿಂಗನ ಹಾಕ್ತಾ ಇಲ್ಲ, ಆದ್ರೆ ಅದು ಹಂಗೆ ಆಗಬಾರ್ದು. ಈಗ ಭಾಳ ಕಡೆ ನಾನು ನೋಡೀನಿ, ಎಲ್ಲರೂ ಲಿಂಗ ತೆಗೆದು ಜಗಲಿ ಮೇಲೆ ಇಡ್ತಾರೋ, ಒಂದು ಇಲ್ಲ ಊಟಕ್ಕೆ ಸಿಗಾಕ್ಬಿಡ್ತಾರೋ, ಹಂಗೆ ಆಗಬಾರ್ದು. ಅದಕ್ಕೆ ಗೋವಾದೊಳಗೆ ನಾನು ವಿಶೇಷವಾಗಿ ಬಂದು ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತೇನೆ. ಲಿಂಗ ದೀಕ್ಷೆ ಅಂತಂದರೆ ಯಾರು ಹೆದರ್ಕೋಬಾರ್ದು. ಲಿಂಗ ದೀಕ್ಷೆಯಿಂದ ಲಿಂಗವನ್ನು ಎದಿ ಮೇಲೆ ಧರಿಸೋದ ಲಿಂಗ ದೀಕ್ಷೆ. ಅದನ್ನು ಎಲ್ಲರೂ ನೀವು ಪಡ್ಕೊಂಡ್ರಿ ಅಂದ್ರೆ ತನ್ನಿಂದ ತಾನನ್ನ ವೀರಶೈವ ಧರ್ಮದಲ್ಲಿ ತನ್ನ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ. ತಮ್ಮಲ್ಲಿಯೂ ಸಹಿತ ಒಂದು ಧಾರ್ಮಿಕ ಭಾವನೆ ಬರ್ತದೆ. ಗುರು ಹಿರಿಯರಾಗಲಿ, ಒಂದು ಸಂಸ್ಕಾರ ಆಗಲಿ, ಧರ್ಮದ ಒಂದು ವಿಶೇಷತೆಗಳು ತಮ್ಮಲ್ಲಿ ಮೂಡ್ತವನ್ನ ಉದ್ದೇಶಕ್ಕೆ ಜಗದ್ಗುರುಗಳು ಪ್ರತಿ ವರ್ಷ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದರ ಪ್ರಕಾರ ಈಗ ಅವರು ಡಿಸೆಂಬರ್ 19 ಸಂಡೇ ರವಿವಾರ ದಿನ ಬರಲಿಕ್ಕೆ ಅವರು ಈಗಾಗಲೇ ಅವರ ಜನವರಿ 19 ಸಂಕ್ರಾಂತಿಯ ನಂತರ ಮೊದಲನೇ ರವಿವಾರ ಅಂದು ಆಲ್ ಓವರ್ ಗೋವಾದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ನಮ್ಗೆ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಅವರ ಡೈರಿಯಲ್ಲಿಯೂ ಸಹಿತ ಬರೆದಿಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಂದಿನ ಜಾಗೃತಿಗಾಗಿ ನಾನು ಈಗಾಗಲೇ ಎಲ್ಲ ಊರುಗಳಿಗೂ ನಾವು ಮಡ್ಗಾವ್ದವರೇ ಹೋಗಿ ಕಮಿಟಿಯವರೇ ಹೋಗಿ ನಿಂತು ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಆದ್ದರಿಂದ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಜನರಿಗಾಗಿ ಒಂದು ಕಮಿಟಿಯನ್ನು ಮಾಡಿಕೊಂಡ್ರೆ ಎಲ್ಲ ಜನರನ್ನು ಸದಸ್ಯತ್ವ ಮಾಡೋದಾಗಲಿ, ಜಗದ್ಗುರುಗಳು ಬಂದಾಗ ಅವ್ರನ್ನೆಲ್ಲ ಕರ್ಕೊಂಡು ಬರೋದಾಗಲಿ, ಅಥವಾ ಲಿಂಗ ದೀಕ್ಷೆ ತಗೊಳ್ಳೋರನ್ನ ಅವ್ರಿಗೆ ಸೂಚನೆಯನ್ನು ಮುಟ್ಟಿಸೋದಾಗಲಿ, ಅಥವಾ ಮತ್ತು ಇನ್ನೇನಾದರೂ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಆಯಾ ಊರುಗಳಿಗೆ ಒಂದು ಶಾಖಾ ಕಮಿಟಿ ಅಂತೇಳಿ ಈಗಾಗಲೇ ಪಣಜಿಗೆ ಮಾಡಿಕೊಟ್ಟಿದ್ದೀವಿ. ಅವರ ಅತ್ಯಂತ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಮಾಡ್ಬೇಕಂತೇನಿಲ್ಲ, ಜಗದ್ಗುರುಗಳು ಬರ್ತಾರೆ, ಆವಾಗಲೇ ತಾವೆಲ್ಲ ಜನರನ್ನ ಕರೆದುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಒಂದು ಸೇವೆ ಮಾಡಿ ಅನ್ನೋ ಉದ್ದೇಶಕ್ಕೆ ಇವತ್ತೊಂದು ನಾವು ಪೋಂಡಾದಲ್ಲಿ ಶಾಖಾ ಕಮಿಟಿಯನ್ನು ಮಾಡಲು ನಿರ್ಧರಿಸಿದ್ದೇವೆ. ಈ ನಿರ್ಧಾರಕ್ಕೆ ವಾಸ್ಕೋದ ಜುವಾರಿ ನಗರದ ಶಾಖಾ ಕಮಿಟಿಯಿಂದ ಪ್ರತಾಪಾದವರು, ಮಹೇಶ್ ಆಲೂರವರು ಅವರು ಈ ಕಮಿಟಿಯನ್ನು ಮಾಡಿಕೊಳ್ಳಕ್ಕೆ ಆಶೀರ್ವದಿಸಲು ಅವರು ಬಂದಿದ್ದಾರೆ. ಅದೇ ರೀತಿ ಪಣಜಿಯಿಂದ ಕುಡ್ಚಿಯವರು, ದೀಪಕ್ ರಾಜ್ ಕುಡ್ಚಿಯವರು, ಕುಡ್ಚಿಮಠರು ಹಾಗೂ ಸಿದ್ಧಾರ್ಥ ಖಾಡ್ವಿಯವರು ಪಣಜಿಯಿಂದ ಬಂದು ಈ ಕಮಿಟಿಗೆ ಆಶೀರ್ವದಿಸಲು ಬಂದಿದ್ದಾರೆ. ಅದೇ ರೀತಿ ಬೆಳಗಾವಿಯಿಂದ ಕೂಡ ಉಪಾಧ್ಯಕ್ಷರಾದ ಮುತ್ತಪ್ಪ ಅರಗತಿಯವರು, ಶಂಕರ್ ಹೊಸಮನಿಯವರು, ಚನ್ನು ಪಡಗದವರು ಹಾಗೂ ಸಂಗೀತಾ ಚಪ್ರೆಯವರು, ಈ ಅನೇಕರು ಈ ಒಂದು ಹೊಸ ಕಮಿಟಿಗೆ ಅವರಿಗೆ ಒಂದು ಅಭಿನಂದನೆ ಕೊಡಲು, ಅವರಿಗೆ ಬೆನ್ನೆಲುಬಾಗಿ ನಿಲ್ಲಲು, ಅವರಿಗೆ ಗುರುತು ಕೊಡಲು ನಾವೆಲ್ಲ ಬಂದಿದ್ದೇವೆ ಇವತ್ತು. ಅದೇ ರೀತಿ ಎಲ್ಲರ ಒಪ್ಪಿಗೆ ಮೇರೆಗೆ ಇವತ್ತು ಕಮಿಟಿಯನ್ನು ಆರಿಸಲಾಗಿದೆ. ಎಲ್ಲರಿಗೂ ಧನ್ಯವಾದ. ಜೈನೂರದಾರಿ, ಆಮೇಲೆ ನಮ್ಮದೇ ವೀರಶೈವ ಲಿಂಗಾಯತದಲ್ಲಿ, ಆಮೇಲೆ ಅಕ್ಕವರಿಗೆ ನಾನು ಹೇಳಿದೆ, ಈಗೆಲ್ಲ ಇವರು ಅಕ್ಕವರು ಮಾತಾಡಿದರು. ನಂಗೆ ತುಂಬ ಈಗ ನನಗೆ ಏನು ಮಾತಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನನ್ಗೆ ಆದಷ್ಟು ಮಟ್ಟಿಗೆ ನಾನು ಈಗ ನಮ್ಮ ಧರ್ಮವನ್ನು ನಮ್ಗೆ ಹೋಗಲು ಬೆಳೆಸಲಿ, ಕೊಂಡಾದವರು ನಮ್ಮನ್ನು ಯಾರದಾರ ಎಲ್ಲರೂ ಇದು ಮಾಡಿ ಒಗ್ಗಟ್ಟುಗೂಡಿಸಿ ಬೆಳೆಸಲು ನನ್ನ ತನುವನ್ನು ಅದರಿಂದ ನಾನು ಪ್ರಯತ್ನ ಪಡ್ತೀನಿ. ನನ್ನಲ್ಲಿ ಮಾತಾಡೋದು ಏನಾದರೂ ತಪ್ಪು. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ.